ಇವತ್ತಿನ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಗಣ್ಯ ಅತಿಥಿಗಳು ಆಗಮಿಸಿದ್ದಾರೆ. ಚಬ್ಬಿ ಪುರಾಣಿಕ್ ಅವರು, ರಾಜಕೀಯ ವಿಶ್ಲೇಷಕರು, ಕಾರ್ಯಕ್ರಮಕ್ಕೆ ಸ್ವಾಗತ. ಮಹೇಶ್ ಅವರು, ಜೆಡಿಎಸ್ ವಕ್ತಾರರು, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಪವಿತ್ರ, ಆರ್ಥಿಕ ತಜ್ಞೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಶಿವಶಂಕರ್, ಹಿರಿಯ ಪತ್ರಕರ್ತರು, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ದಿನೇಶ್, ಆಮ್ ಆದ್ಮಿ ವಕ್ತಾರರು, ಕಾರ್ಯಕ್ರಮಕ್ಕೆ ಸ್ವಾಗತ. ಭಾಸ್ಕರ್ ರಾವ್, ಬಿಜೆಪಿಯಿಂದ ಜಾಯ್ನ್ ಆಗಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ಸ್ವಾಗತವನ್ನು ಮಾಡ್ತಾ ಮೊದಲಿಗೆ ನಾನು ಶಿವಶಂಕರ್ ಅವರಿಂದ ಶುರು ಮಾಡ್ತೀನಿ. ಶಿವಶಂಕರ್ ಅವರೇ, ಯಾವ ರೀತಿ ನೋಡಬೇಕು ಈ ಬಾರಿಯ ಬಜೆಟನ್ನು? ಯಾವೆಲ್ಲ ನಿರೀಕ್ಷೆ ಅಂತ ಕೇಳೋದೊಂದು ಕಾಮನ್ ಪ್ರಶ್ನೆ ಆಗೋಗ್ಬಿಟ್ಟಿದೆ. ಒಂದು ಕಡೆ ಸಿದ್ದರಾಮಯ್ಯ, ಒಂದು ಕಡೆ 60,000 ಕೋಟಿ ಫ್ರೀ ಬಜೆಟ್, ಚುನಾವಣೆ, ಮೂರನ್ನ ಗಮನದಲ್ಲಿಟ್ಟುಕೊಂಡು. ಈಗ ಶೆಟ್ಟರೆ, ನೀವು ಹೇಳಿದ ಹಾಗೆ ಸಿದ್ದರಾಮಯ್ಯ ಅವರು ತಮ್ಮ 15ನೇ ಬಜೆಟನ್ನು ಮಂಡಿಸೋದಕ್ಕೆ ಹೊರಟಿದ್ದಾರೆ. ಇದು ಒಂದು ರೀತಿಯಲ್ಲಿ ಅವರು ಮಾಡ್ತಾ ಇರುವಂಥ ಒಂದು ರೆಕಾರ್ಡ್. ಯಾಕೆ ಅಂತಂದರೆ ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟು ಸಾರಿ ಬಜೆಟನ್ನು ಮಂಡಿಸಿದಂಥವ್ರು ಇನ್ನೊಬ್ಬರಿಲ್ಲ. ಅಂದರೆ ರಾಮಕೃಷ್ಣ ಹೆಗಡೆ ಅವರು 14 ಬಜೆಟ್ಗಳನ್ನು ಮಂಡಿಸಿದ್ದಾರೆ. ಇವರು 15ನೇ ಬಜೆಟ್ ಅಂದರೆ ಈಸ್ ಗೋಯಿಂಗ್ ಟು ಕ್ರಿಯೇಟ್ ಎನ್ ಶಿಷ್ಯ. ಹೌದು. ಒಂದು ಎರಡನೇದೇನೆಂದರೆ, ಈಗ ಇದು ಇಡೀ ದೇಶದಲ್ಲಿ ಇಷ್ಟು ನಂಬರ್ ಆಫ್ ಬಜೆಟ್ಸನ್ನು ಮಂಡಿಸಿರೋರು ಇನ್ನೊಬ್ಬರು ಅಂದರೆ ಒಬ್ಬರು ವಾಜುಭಾಯಿ ವಾಲಾ. ಅವರು 17 ಬಜೆಟನ್ನು ಮಂಡಿಸಿದ್ದಾರೆ, ಇವರು 15. ಇನ್ನೆರಡು ವರ್ಷದಲ್ಲಿ ಇವರು ಆ ರೆಕಾರ್ಡನ್ನು ಮೀರಿಸ್ತಾರೆ ಅಂತ ಅಂದ್ಕೊಳ್ಳೋಣ. ಆದರೆ 2 ವರ್ಷನಾ? ಅಲ್ಲ, ಈ 2 ಅದೇ ಇರೋದು. ನೋಡೋಣ ಸಿದ್ದರಾಮಯ್ಯ ಅವರು ರಾಜಕೀಯ ಹೇಗೆ ಮಾಡ್ತಾರೆ ಅಂತ. 5 ವರ್ಷ ಉಳಿತಾರ ಅಥವಾ ಡಿ ಕೆ ಶಿವಕುಮಾರ್ಗೆ ಹಸ್ತಾಂತರ ಮಾಡ್ತಾರ ಅಂತ. ಎನಿವೆ, ಈಗ ಅದಲ್ಲದೆ ಇನ್ನೊಂದು ರೆಕಾರ್ಡ್ ಮಾಡೋದಕ್ಕೆ ಹೊರಟಿದ್ದಾರೆ ಸಿದ್ದರಾಮಯ್ಯನು ಈ ಬಜೆಟ್ನಲ್ಲಿ. ಏನಂದರೆ ಅದು ಔಟ್ಲೇ, ಅಂದರೆ ಬಜೆಟ್ ಗಾತ್ರ, ಅದು ಕೂಡ ಒಂದು ರೆಕಾರ್ಡ್ ಆಗೋಕ್ಕೆ ಒಂದು ಸಿದ್ಧವಾಗಿದೆ. ನೀವು ಹೇಳಿದ್ರಿ 3,80,000 ಕೋಟಿವರೆಗೂ ಕೂಡ ಅವ್ರ ಬಜೆಟ್ ಗಾತ್ರವನ್ನು ಇದು ಏನು ಪ್ರಪೋಸ್ ಮಾಡಬಹುದು ಅಂತ ಅದನ್ನು ಅವರೇ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಒಂದು ಕಡೆ 3 ಲಕ್ಷ 2008-2009 ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ವೆರಿ ಫಸ್ಟ್ ಟೈಮ್ 1 ಲಕ್ಷ ಕೋಟಿ ಬಜೆಟ್ ನಾವು ದಾಟಿ. ಕರೆಕ್ಟ್. ಈಗ 3,80,000 ಕೋಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ನನಗನ್ಸೋ ಪ್ರಕಾರ ಅವರು 3,80,000ವರೆಗೂ ಹೋಗಲ್ಲ. ಅದು ಈ ಮೇ ಪೆಗ್ ದಿ ಔಟ್ಲೇ ಜಸ್ಟ್ ಬಿಲೋ 3.75 lakh crore. ಹಾಗಾದರೂ ಕೂಡ ಇಟ್ ಈಸ್ ಗೋಯಿಂಗ್ ಟು ಬಿ ಎ ರೆಕಾರ್ಡ್. ಯಾಕೆ ಅಂತಂದರೆ ಈಗಿನ ಈ ಪ್ರಸ್ತುತ ಅಂದರೆ ಪ್ರೆಸೆಂಟ್ ಫಿಸ್ಕಲ್ಗೆ ಅವರು ಮಂಡಿಸಿರೋ ಬಜೆಟ್ ಅಂದರೆ ಜುಲೈ 7ನೇ ತಾರೀಕು 2023ನಲ್ಲಿ ಅವರು ಮಂಡಿಸಿದ್ರಲ್ಲ ಬಜೆಟ್, ಅದರಲ್ಲಿ ಅವ್ರದ್ದು ಗಾತ್ರ ಅದೇ ಬಂದೆ ಅದನ್ನೇನಂತ 3,07,000 ಇತ್ತು, 27,000 ಇತ್ತು. ಅದಂದರೆ 16% ಗ್ರೋತ್ ಇದೆ. ಅಂದರೆ ಇಷ್ಟೊಂದು ಯಾಕೆ ಮಾಡ್ತಾ ಇದ್ದಾರೆ? ಯಾಕೆಂದ್ರೆ ಈಸ್ ಇಟ್ ನಾಟ್ ಅನ್ ಆಂಬಿಷಿಯಸ್ ಇದನ್ನು ಔಟ್ಲೇ ಅಂತ ಅನ್ನಿಸ್ಬೋದು. ಅಂದರೆ ಇಷ್ಟು ದೊಡ್ಡ ಬೃಹದಾಕಾರದ ಬಜೆಟ್ ಯಾಕೆ ಬೇಕು ಅಂತಂದರೆ 3,75,000 ಕೋಟಿ ಇವರಿಗೆ ಖರ್ಚು ಎಷ್ಟಿದೆ ಅಂತಂದರೆ, ಈಗ ನೋಡಿ ಗ್ಯಾರಂಟಿ ಸ್ಕೀಮ್ಸ್ ನೀವು ಹೇಳಿದ ಹಾಗೆ ಲಾಸ್ಟ್ ಟೈಮ್ ಅವ್ರು ಏನು ಮಾಡಿದ್ರು, ಅವ್ರ ಸರ್ಕಾರ ಬಂದಿದ್ದೇ ಜುಲೈನಲ್ಲಿ 5 ಗ್ಯಾರಂಟಿ ಸ್ಕೀಮ್ಸ್ಗಳನ್ನ ಅನೌನ್ಸ್ ಮಾಡಿದ್ರು. 5 ಗ್ಯಾರಂಟಿ ಸ್ಕೀಮ್ಸ್ಗೆ 55,000 ಕೋಟಿ ಬೇಕು. ಆದರೆ ಅಂದರೆ ಈ ವರ್ಷ ಅಷ್ಟು ಖರ್ಚು ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ. ಈಗ ಬರುತ್ತೆ ನೋಡಿ, ಅಂದರೆ 2024-25ನಲ್ಲಿ ಫುಲ್ ಪ್ಲೆಜ್ಡ್ ಇಂಪ್ಲಿಮೆಂಟೇಷನ್ ಆಗುತ್ತೆ. ಅಂದರೆ 12 ತಿಂಗಳು ಕೂಡ ಅದನ್ನ ಖರ್ಚು ಮಾಡಬೇಕು. ಹಾಗಾಗಿ 55,000 ಕೋಟಿ ಅಂತ ಹೇಳ್ತಾ ಇದ್ದಾರೆ. 55,000ಕ್ಕೆ ನಿಲ್ಲೋದಿಲ್ಲ, ಅದು 58ರಿಂದ 60,000 ಕೋಟಿ ಹೋಗುತ್ತೆ. ಒಂದು. ಎರಡನೇದು ಬಹಳ ಮುಖ್ಯವಾದಂಥ ಇವರಿಗೆ ಚಾಲೆಂಜ್ ಇರೋದು ಬರ ಅಂತಂದರೆ, ಈಗ ಈ ವರ್ಷ ಬರದ ಬಿಸಿ ತಟ್ಟಲೇ ಇಲ್ಲ. ಯಾಕೆ ಅಂತಂದರೆ ಆಗಸ್ಟ್ ಸೆಪ್ಟೆಂಬರಿಂದ ಶುರುವಾಯಿತು. ಆದರೆ ಬರದ ಬಿಸಿ ತಟ್ಟೋದು ಮುಂದಿನ ವರ್ಷಕ್ಕೆ. ಅದು ಎಲ್ಲ ರೀತಿಯಲ್ಲೂ ಕೂಡ ನಿಮ್ಮ ಆದಾಯ, ಆಮೇಲೆ ನಿಮ್ಮ ತೆರಿಗೆ ಸಂಗ್ರಹ ಎಲ್ಲದರ ಮೇಲೂ ಪ್ರಾಬ್ಲಮ್ ಆಗುತ್ತೆ. ಈ ಸಾರಿ ಏನಾಗಿದೆ, ಈಗ ತೆರಿಗೆ ಸಂಗ್ರಹ ಅಂತಲೇ ಅಂದ್ಕೊಳ್ಳಿ, 1,73,000 ಕೋಟಿಗೆ ಇವರಿಗೆ ಅಷ್ಟು ಕೂಡ ಬರ್ತಾ ಇದೆ. ಅಂದರೆ ಸ್ವಲ್ಪ ಶಾರ್ಟ್ ಫಾಲ್ ಇರುತ್ತೆ. ಆಮೇಲೆ ಭಾಳ ಅನ್ಪ್ರೆಸಿಡೆಂಟೆಡ್ ಆಗಿ, ಅಂದರೆ ಯಾವತ್ತೂ ಕಂಡು ಕೇಳಿರಿಯದ ರೀತಿಯಲ್ಲಿ ನಮ್ಮ ತೆರಿಗೆ ಸಂಗ್ರಹ ವೃದ್ಧಿಯಾಗಿದೆ. ಎಷ್ಟು? 13% ಗ್ರೋತ್ ಇದೆ. ಇದು ಸಿದ್ದರಾಮಯ್ಯ ಅವರಿಗೆ ಅನುಕೂಲ ಆಗಿರೋದು. ಅಷ್ಟಾದರೂ ಕೂಡ ಇವರು ತೆರಿಗೆ ಏನು ಟಾರ್ಗೆಟ್ ಅಂತ ಇಟ್ಕೊಂಡಿದ್ರು 1,73,000 ಕೋಟಿ, ಅಂದರೆ ರಾಜ್ಯದ ಸ್ವಂತ ತೆರಿಗೆ ಅಷ್ಟು ಬರ್ತಾ ಇಲ್ಲ. ಯಾಕೆ ಅಂತಂದ್ರೆ ಅದು ತುಂಬಾ ಆಂಬಿಷಿಯಸ್ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ರು. ಹಾಗಾದ್ರೆ ಈಗ ಇಲ್ಲಿ ತೆರಿಗೆ ಸಂಗ್ರಹ ಇವರು ಅನ್ಕೊಂಡಷ್ಟು ಬರ್ತಾ ಇಲ್ಲ. ಆದ್ರೆ ವೆಚ್ಚ ಜಾಸ್ತಿ. ವೆಚ್ಚ ಯಾಕೆ? ಗ್ಯಾರಂಟಿ ಸ್ಕೀಮ್ಸ್ ಮಾಡಬೇಕು. ಆಮೇಲೆ ಈಗ ಬರೀ ಗ್ಯಾರಂಟಿ ಸ್ಕೀಮ್ಸ್ ಅಲ್ದೇನೆ
ಈ ಥರ ನಿಮಗೆ ವೆಲ್ಫೇರ್ ಸ್ಕೀಮ್ಸ್ ಇದೆ. ಏನಂದ್ರೆ ವಿಧವಾ ವೇತನ ಕೊಡಬೇಕು, ಹಿರಿಯರ ವೇತನ. 224 MLA ಶಿವಶಂಕರ್ ಸರ್, ನೀವು ಈ ತೆರಿಗೆ ಸಂಗ್ರಹದ ಹೇಳ್ತಾ ಇದ್ರಿ. ಈ ಬಾರಿ 2.25 ಲಕ್ಷ ಕೋಟಿ ಸಂಗ್ರಹದ ಟಾರ್ಗೆಟ್ ಇಟ್ಕೊಳ್ಬಹುದು ಅಂತ ನೆನೆ ಮಿನಿಸ್ಟರ್ ಒಬ್ರು ಮಾತನಾಡ್ತಿರೋದು ಕೇಳಿಸ್ಕೊಂಡೆ. ನೀವು 1 ಲಕ್ಷ ಕೋಟಿ ನೆನೆ ಆಂಬಿಷಿಯಸ್ ಅಂದ್ರೆ ಇದು 2.25 ಲಕ್ಷ ಕೋಟಿ ಎಲ್ಲಿಗೆ ಹೋಯ್ತು ಸರ್? ಒಂದೆರಡು ನಿಮಿಷ ಕೊಟ್ಟರೆ ನಾನು ಅದನ್ನ ಎಕ್ಸ್ಪ್ಲೈನ್ Sure, ಮಾಡ್ತೀನಿ. sure. ಸೊ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಸಿದ್ದರಾಮಯ್ಯನವರ ತಜ್ಞರು ಏನು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಇವತ್ತಿನ ಬಜೆಟ್ಗೆ ಸಂಬಂಧಪಟ್ಟಂತೆ ಎಲ್ಲ ಇಂಚಿಂಚು ಮಾಹಿತಿಯನ್ನ ಮುಂದಿನ ಹಂತದಲ್ಲಿ ಮತ್ತೆ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಈಗ ಸಣ್ಣ ಬ್ರೇಕ್ ಆದ್ಮೇಲೆ ಸುದ್ದಿ ಮುಂದುವರಿಯುತ್ತೆ. ಈ ಬಾರಿಯ ಬಜೆಟ್ ಮಂಡನೆ ವೇಳೆ ಪಂಚ ಗ್ಯಾರಂಟಿಗಳಿಗೆ ಹಣ ಹೊಂದಿಸುವುದು ಸಿಎಂಗೆ ದೊಡ್ಡ ಸವಾಲಾಗಿದೆ. 2023-24 ಸಾಲಿನಲ್ಲಿ ಪಂಚ ಗ್ಯಾರಂಟಿಗಳಿಗೆ 38,000 ಕೋಟಿ ಅನುದಾನ ಬೇಕಾಗಿತ್ತು. ಆದರೆ 2024-25 ಸಾಲಿನಲ್ಲಿ ಸುಮಾರು 58,000 ಕೋಟಿ ಮೀಸಲಿಡುವ ಅನಿವಾರ್ಯತೆ ಇದೆ. ಇಷ್ಟೊಂದು ದೊಡ್ಡ ಪ್ರಮಾಣದ ಹಣ ಹೊಂದಿಸುವುದೇ ಕಾಂಗ್ರೆಸ್ ಸರ್ಕಾರಕ್ಕೆ ಅತಿ ದೊಡ್ಡ ಸವಾಲಾಗಿದೆ. ಗ್ಯಾರಂಟಿಗಳಿಗೆ ಹಣ ಹೊಂದಿಸುವುದೇ ಸವಾಲು. ಆರ್ಥಿಕ ಸಮತೋಲನಕ್ಕೆ ಏನ್ ಮಾಡ್ತಾರೆ ಸಿದ್ದು? ಒಂದೆಡೆ ಸೀಮಿತ ಆದಾಯದ ಮೂಲ, ಇನ್ನೊಂದೆಡೆ ತೆರಿಗೆ ಸಂಗ್ರಹ ಗುರಿ ಮುಟ್ಟದೇ ಇರುವುದು ದೊಡ್ಡ ಸಂಕಷ್ಟ ತಂದೊಡ್ಡಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಈ ಬಾರಿ ಪಂಚ ಗ್ಯಾರಂಟಿಗಾಗಿ ಬೇಕಾಗಿರುವ ವಾರ್ಷಿಕ 58,000 ಕೋಟಿ ರೂಪಾಯಿ ಹಣ ಹೊಂದಿಸಲು ನಾನಾ ಲೆಕ್ಕಾಚಾರಗಳನ್ನು ಹಾಕಬೇಕಾಗಿದೆ. ಸ್ವಂತ ತೆರಿಗೆ ಮೂಲಕ ಹೆಚ್ಚಿನ ಆದಾಯದ ನಿರೀಕ್ಷೆಯೊಂದಿಗೆ ಬಜೆಟ್ ತಯಾರಿ ನಡೆಸಿದ್ದಾರೆ. ಪಂಚ ಗ್ಯಾರಂಟಿಗೆ ಹಣ ಹೊಂದಿಸಲು ಹೆಚ್ಚಿನ ಸಾಲದ ಮೊರೆ ಹೋಗುವ ಅನಿವಾರ್ಯತೆಯೂ ಇದೆ. ಬರ ನಿರ್ವಹಣೆಗೂ ಅನುದಾನ ಇಡುವ ಅನಿವಾರ್ಯತೆಯೂ ಇದೆ. ರಾಜ್ಯದ 223 ತಾಲೂಕುಗಳು ಬರಕ್ಕೆ ತುತ್ತಾಗಿದ್ದು ಅಂದಾಜು ಸುಮಾರು 35,162 ಕೋಟಿ ಮೌಲ್ಯದ ಬೆಳೆ ನಷ್ಟವಾಗಿದೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಎನ್ಡಿಆರ್ಎಫ್ ನಡಿ 18,170.44 ಕೋಟಿ ಬರ ಪರಿಹಾರಕ್ಕೆ ಬೇಡಿಕೆ ಇಟ್ಟಿದೆ. ಆದರೆ ಕೇಂದ್ರ ಸರ್ಕಾರ ಈವರೆಗೆ ಬರ ಪರಿಹಾರ ಬಿಡುಗಡೆ ಮಾಡಿಲ್ಲ. ರಾಜ್ಯ ಸರ್ಕಾರವೇ ಮುಂದಿನ ಮುಂಗಾರಿನ ತನಕ ಬರ ನಿರ್ವಹಣೆಗೆ ಹೆಚ್ಚಿನ ಹಣ ಮೀಸಲಿಡಬೇಕು. ಸೀಮಿತ ಅನುದಾನದ ಹಿನ್ನೆಲೆ ಸಿಎಂ ಬರ ನಿರ್ವಹಣೆಗೂ ಹಣ ಮೀಸಲಿಡಬೇಕಾಗಿದೆ. ಇನ್ನು ಗುತ್ತಿಗೆದಾರರಿಗೆ ಬಾಕಿ ಉಳಿಸಿಕೊಂಡಿರುವ ಸಾವಿರಾರು ಕೋಟಿ ಬಾಕಿ ಬಿಲ್ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಇತ್ತ 2024-25 ಸಾಲಿನಲ್ಲಿ ರಾಜಸ್ವ ವೆಚ್ಚ ಗಣನೀಯವಾಗಿ ಏರಿಕೆಯಾಗಲಿದೆ. ಮಧ್ಯಮಾವಧಿ ವಿತ್ತೀಯ ಯೋಜನೆಯ ಪ್ರಕಾರ 2024-25ರಲ್ಲಿ ರಾಜ್ಯದ ಅಂದಾಜು ರಾಜಸ್ವ ವೆಚ್ಚ ಸುಮಾರು 2,50,000 ಕೋಟಿ ರೂಪಾಯಿ ತಲುಪಲಿದೆ. ಎಷ್ಟು ದೊಡ್ಡ ಪ್ರಮಾಣದ ರಾಜಸ್ವ ವೆಚ್ಚ ಗಮನದಲ್ಲಿಟ್ಟುಕೊಂಡು ಸಿಎಂ ಅಭಿವೃದ್ಧಿ ಪೂರಕ ಬಜೆಟ್ ಮಂಡಿಸಬೇಕಾಗಿದೆ. 2024-25ರಲ್ಲಿ ಬಡ್ಡಿ ಪಾವತಿಯೇ ಅಂದಾಜು ಸುಮಾರು 37,400 ಕೋಟಿ ರೂಪಾಯಿ ಬೇಕಾಗಲಿದೆ. ಇನ್ನು ಸರ್ಕಾರಿ ನೌಕರರ ವೇತನಕ್ಕಾಗಿ ಸುಮಾರು 80,000 ಕೋಟಿ ರೂಪಾಯಿಗೂ ಅಧಿಕ ಹಣ ಬೇಕಾಗಿದೆ. ಪಿಂಚಣಿ ವೆಚ್ಚ ಸುಮಾರು 30,000 ಕೋಟಿ ರೂಪಾಯಿ ದಾಟಲಿದೆ ಎಂದು ಅಂದಾಜಿಸಲಾಗಿದೆ. ಇನ್ನು ಸಹಾಯಧನಕ್ಕಾಗಿ ಅಂದಾಜು ಸುಮಾರು 32,406 ಕೋಟಿ ರೂಪಾಯಿ ವೆಚ್ಚವಾಗಲಿದೆ. ಎಷ್ಟು ದೊಡ್ಡ ಪ್ರಮಾಣದ ರಾಜಸ್ವ ವೆಚ್ಚಕ್ಕೆ ಹಣ ಮೀಸಲಿಟ್ಟು ಅಭಿವೃದ್ಧಿ ಕೆಲಸಗಳಿಗೆ ಯಥೇಚ್ಛವಾಗಿ ಅನುದಾನ ನೀಡುವುದು ಸಿಎಂ ಸಿದ್ದರಾಮಯ್ಯರಿಗೆ ತಲೆನೋವಾಗಿ ಪರಿಣಮಿಸಿದೆ. ಈ ಕಣಕ್ಕೆ ಇಳಿದಿದ್ದಾರೆ. ಕುಪೇಂದ್ರ ರೆಡ್ಡಿ ನಾಮಪತ್ರ ಸಲ್ಲಿಕೆ ಪ್ರತಿಕ್ರಿಯೆ ನೀಡಿದ ಆರ್ ಅಶೋಕ್ ಕಣಕ್ಕಿಳಿದಿರುವ ಕುಪೇಂದ್ರ ರೆಡ್ಡಿಗೆ ನನ್ನ ಬೆಂಬಲ ಸಂಪೂರ್ಣವಿದೆ ಎಂದಿದ್ದಾರೆ.